डॉक्टर बाबा साहेब अंबेडकर के जय 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 भीम, जय 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 भीम, जय भीम, जय भीम, जय भीम, जय भीम, जय 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 भीम, जय भीम, जय भीम, जय भीम। आप कितने न्यूज़ नहीं सुनते हैं? ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಗುಂಕಲ್ ಗ್ರಾಮ ಪಂಚಾಯಿತಿಯ ಪಾಯಿಸ್ನಹಳ್ಳಿ ಗ್ರಾಮದ ಪಂಚಾಯಿತಿ ಕಡೆಯಿಂದ ದಯವಿಟ್ಟು ಸಾರ್ವಜನಿಕರ ಗುರುತಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಆಡಳಿತ ವಾರ್ಡ್ ಮೆಂಬರ್ಗಳು ಎಲ್ಲರೂ ಬೆಳಗ್ಗೆಯಿಂದ ತುಂಬಾ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನನ್ನ ನೆಚ್ಚಿನ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು ಸಾಹೇಬರು ತುಂಬಾ ಖುಷಿ ತಂದುಕೊಟ್ಟಿದೆ. ನಂಗ್ಲಿ ಠಾಣೆಯ ಆರಕ್ಷಕ ವೃತ್ತ ಉಪನಿರೀಕ್ಷಕರೇ, ಮಾತಾಡ್ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಸಿಂಪಲ್ ಆಗಿ ಸಾಹೇಬ್ ಹೇಳ್ತಾರೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಾಂಗ್ ಆಡ್ಬಿಟ್ಟು ಮುಗಿಸ್ಬಿಡ್ತೀನಿ. ನೀ ತಿಳಿವಿ ನೀ ಸಹನಂ ನೀ ತ್ಯಾಗಂ ನೀ ಸಾಹಸಂ, ನೀ ತಿಳಿವಿ ನೀ ಸಹನಂ ನೀ త్యాగం నీ సాహసం, లేకుంటే ఏనాడో బొగ్గైపోతుంటిమో ఈ భరత భూమిలో మసి బగ్గైపోతుంటిమో. ఏమిస్తే తీరునయ్యా నీ రుణము, మేము ఏం చేస్తే తీరునయ్యా నీ రుణము, నీ బొమ్మ పెడితే తీరునా, నీకు దండలేస్తే తీరునా, నీ జెండా ఎగరేస్తే తీరునా, లేక నువ్వు రాసిన రాజ్యాంగం హర్షించి ఆ పార్లమెంట్ నుండి పంచాయతీ ఆఫీసు దాకా కుర్చీలో కూర్చుంటే తీరునా. బాబా అంబేడ్కరా మా బడుగుల భాస్కరా, నువ్వే లేకుంటే మేమేమైపోతుంటిమో, నువ్వే రాకుంటే మేము ఎట్లా బతుకుతుంటిమో. ಧನ್ಯವಾದಗಳು. ಈ ತರ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರುವಂತಹ ಕಷ್ಟ ನೋವು ತನ್ನ ಜನಾಂಗದವರೇ ಅಂತಲ್ಲ, ಈ ದೇಶದಲ್ಲಿ ಮತ್ತೆ ಯಾವ ಜನಾಂಗದವರು ನಾನು ಅನುಭವಿಸುವಂತ ನೋವು ಪಟ್ಟಿರುವಂತಹ ಕಷ್ಟ ಪಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ಕೆಲವು ಜನರ ಮಾತು 100% ತಪ್ಪದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲಾ ಜನಾಂಗದವರಿಗೂ ಈಕ್ವಲ್ ಆಗಿ ಇದು ಮಾಡಿದ್ದಾರೆ, ತಮ್ಗೆ ಬೇಕಾಗಿರುವಂತಹ ರೈಟ್ಸ್ ಕೊಟ್ಟಿದ್ದಾರೆ. ಯಾವ ಕೆಲವೊಂದು ಸಂಘಟನೆಗಳಿರ್ಬೋದು ಅವರು ಇವರು ನಮ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಅಗೌರವ ತೋರುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ತಪ್ಪು ಕಲ್ಪನೆ. ಸರ್ವ ಜನಾಂಗಕ್ಕೂ ಏನ್ ಬೇಕಾಗಿದೆಯೋ ಮೂಲಭೂತ ಹಕ್ಕುಗಳು ಅಂತ ಹೇಳ್ಬಿಟ್ಟು ಈಕ್ವಲ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಸುದಿನ ಸಮಯಾವಕಾಶ ಕಮ್ಮಿ ಇದೆ. ಈ 4 ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್.